ಯಾರಿಗೆಲ್ಲ ಇನ್ನೂ 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇಂದು ಬರುವ ಚಾನ್ಸಸ್ ಇದೆ. ಇಂದು 9ನೇ ಕಂತಿನ 25 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಅದ್ರ ಜೊತೆಗೇನೆ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ ಅಂದರೆ ಅದ್ರ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಯಾಕಂದರೆ ಒಂದು 30 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು. ಒಂದು 25 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಹೀಗಾಗಿ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಮಧ್ಯ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹಾಗೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೇನೆ. ಇಲ್ಲಿ ನೋಡಿ 1ನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ನಿಮಗೆ ಕಂತುಗಳು ಬಂದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿರುವಂಥದ್ದು. ನಿಮ್ದು ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ನೀವೇನು ಮಾಡಬೇಕು, ಬ್ಯಾಂಕ್ನ KYC ಆಗಿದೆ ಇಲ್ಲಿ ನೋಡ್ಕೊಳ್ಳಿ, NPCI ಮ್ಯಾಪಿಂಗ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ, ರೇಷನ್ ಅಂಗಡಿಯಲ್ಲಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಾವು ಹಾಕ್ತೀವಿ ಅಮೌಂಟು. ನಿಮ್ಮದು ಒಂದು ಕೂಡ ಕಂತುಗಳು ಬಂದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಾಗಿ ಮತ್ತೊಂದು ಸಾರಿ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಿದರೆ ಸಾಕು, ನಾವು ಅಮೌಂಟ್ ಹಾಕ್ತಾ ಹೋಗ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಯಾಕಂದರೆ ಅವರೇನು ಹೇಳಿದ್ದಾರೆ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆದರೂ ಕೂಡ 1 ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳು ಗೊತ್ತಿಲ್ಲ. ಯಾಕಂದರೆ ನಮ್ಮ ಒಂದು ದೇಶದ ಬಜೆಟ್ 45 ಲಕ್ಷ ಸಾವಿರ ಕೋಟಿ ಇರುತ್ತೆ. ಟೋಟಲ್ ಆಗಿ ಇವ್ರು ಕೊಡೋದೆಲ್ಲ ಲೆಕ್ಕಾಚಾರ ಮಾಡಿದ್ರೆ 60 ಲಕ್ಷ ಸಾವಿರ ಕೋಟಿಗಿಂತ ಹೆಚ್ಚಾಗತ್ತೆ. ಅಂದರೆ ನಮ್ಮ ಒಂದು ಬಜೆಟ್ಗಿಂತಾನೆ ಅಮೌಂಟ್ ಹೆಚ್ಚಾಗಿ ಹೋಗುತ್ತೆ. ಅದು ಇದು ಅಂತ ಆ ಬಜೆಟಲ್ಲೇ ಹಾಕಬೇಕಾಗಿರುತ್ತೆ. ಇದಕ್ಕಷ್ಟೇ 60 ಲಕ್ಷ ಕೋಟಿ ಹೋಗಿಬಿಡುತ್ತೆ. ಇವ್ರು ಎಲ್ಲಿಂದ ತರ್ತಾರೆ? ಇಲ್ಲ ಅಂದರೆ ಸಾಲ ಮಾಡಬೇಕಾಗತ್ತೆ. ನಮ್ಮ ದೇಶನೇ ಏನಾಗತ್ತೆ ನಿಮ್ಗೆ ಗೊತ್ತಿದೆ. ನೋಡಿ ಸರಿಯಾದ ವ್ಯಕ್ತಿಗೆ ಆಯ್ಕೆ ಮಾಡಿ. ಆದರೆ ವೀಕ್ಷಕರೇ ಇಲ್ಲಿ 2,000 ಹಾಕೋದಂತೂ ಹಾಕ್ತಾ ಇದ್ದಾರೆ. ನೋಡಿ ನಿಮಗೆ ಅಮೌಂಟ್ ಬಂದಿಲ್ಲಪ್ಪ ಅಂದರೆ ನಿಮ್ಮ ಒಂದು KYC ಆಗಿದೆ ಎಲ್ಲೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸಾರಿ ರಿವೆರಿಫಿಕೇಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನು 25 ಜಿಲ್ಲೆಗಳ ಬಗ್ಗೆ ಮಾತಾಡೋಣ. ಮಾಡಿದ್ರೆ 25 ಜಿಲ್ಲೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ, ನೋಡ್ಕೊಳ್ಳಿ ಯಾವ ಜಿಲ್ಲೆಗಳಿದಾವೆ ಅಂತ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರು ಯಾರಿದ್ರೆ ನೋಡಿ ಕಮೆಂಟಲ್ಲಿ ಹೇಳಿ, ನಿಮಗೆ ಅಮೌಂಟ್ ಬಂದರೂ ಸಹಿತ ಹೇಳಿ, ಬಂದಿಲ್ಲ ಅಂದರೂ ಸಹಿತ ಹೇಳಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ ಈ ರೀತಿಯಾದಂತಹ ಮಾಹಿತಿಗಳಿದ್ವು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬೈ ಫ್ರೆಂಡ್ಸ್.